Suprabhatam children. Let us continue the role play which is taken from Guru Shapam by K.S. Nagarajan, my lecturer. Okay, so we'll continue. It's a role play consisting of two characters, Parashuramaha, who is the teacher of Guru Karna, and the student is Karna. Here Karna has lied Parashurama that he belonged to Brahmin and he is an orphan, and he was seeking Shastrabhyasa by Parashurama. So he stayed there only and he obtained the education Shastra Vidyabhyasa, and the very last day, when he was at the end of the day, he was blessed by Parashurama by offering him Bhargavastra, and he explained the use of how to use the Astra Bhargavastra with the mantra. He was pleased and he offered him that Bhargavastra, as I have told you, and in return Karna wanted to offer him Guru Dakshina. So he is requesting his teacher Parashurama what to offer. ಏನನ್ನು ಕೊಡಲಿ, ಗುರುದಕ್ಷಿಣೆಯಾಗಿ ನಿಮಗೆ ಏನು ಕೊಡಲಿ ಗುರುಗಳೇ ಅಂತ ಇವನು ಕೇಳ್ತಾ ಇದ್ದಾನೆ. ಲೆಟ್ ಅಸ್ ಸಿ ಪೇಜ್ ನಂಬರ್ 66. ಸೊ ಕರ್ಣನ ಒಂದು ಮಾತನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಲೆಟ್ ಅಸ್ ರಿಕಾಲ್ ದಟ್ ಸಾಂಜಲಿ ಬದ್ಧಂ ಕೃತಜ್ಞತಾಪೂರ್ಣ ಅರ್ಧ ಅಶ್ರುಕಂಠಶ್ಚ ಆಚಾರ್ಯ ಅನನ್ಯ ಅಸಾಧಾರಣಂ ಈದೃಶಂ ಅನಾಥೆ ಮಯಿ ಗುರುವಾತ್ಸಲ್ಯಂ ಅಭೂತಪೂರ್ವಂ ಸರ್ವಥಾ ಭಾಗ್ಯವತಾಂ ಅಗ್ರಗಣ್ಯೋಸ್ಮಿ ತತ್ ಕೃಪಯಾ ಕಥಯಂತು ಕಾವಾ ಗುರುದಕ್ಷಿಣಾ ಮಯ ದೇಯ ಅನುಗೃಹ್ಯತಾಮಯಂ ದಾಸಜನಃ ಅಂತ ಹೇಳ್ದ. ಸೊ ಹೀಗೆ ಹೇಳಿ ಪಾದಗಳಿಗೆ ಎರಗಿದ್ದಾನೆ, ಗುರುಗಳ ಪಾದಗಳಿಗೆ. ಆಗ ಗುರು ಶಿಷ್ಯಂ ಉತ್ಥಾಪಯನ್. ಸೊ ಹಿ ಈಸ್ ಮೇಕಿಂಗ್ ದ Karna to stand. ಉತ್ಥಾಪಯನ್. ವಾಟ್ ಇಸ್ ದ ವರ್ಡ್? ಉತ್ಥಾಪಯನ್. ಅನ್ಸೌಂಡ್ ಇದೆ. ವಾಟ್ ಇಸ್ ದಿಸ್? ಶತ್ರು ಪ್ರತ್ಯಯ. ವಿಚ್ ಕೃದಂತ? ಭೂತ, ವರ್ತಮಾನ, ವಿದ್ಯಾರ್ಥಕ? ಎಸ್, ವರ್ತಮಾನ ಕೃದಂತಹ. ವರ್ತಮಾನ ಕೃದಂತಹ. ಓಕೆ. ಸೊ ಶಿಷ್ಯ ಮುತ್ಥಾಪಯನ್, ಶಿಷ್ಯನಿಗೆ ಮೇಲೆ ಇಳಿಸ್ತಾ ಇದ್ದಾರೆ, ಕೆಳಗೆ ಪಾದಗಳಿಗೆ ಎರಗಿರುವಂತಹ ಕರ್ಣನಿಗೆ ಇಳಿಸ್ತಾ ಇದ್ದಾರೆ. ವತ್ಸ ಉತ್ತಿಷ್ಠ. ಉತ್ತಿಷ್ಠ ಲೋಟ್ಲಕಾರ ಮಧ್ಯಪುರುಷ ಏಕವಚನ. ನಿರ್ಲಿಪ್ತಸ್ಯ ವನೇ ವಸತಃ ಕಿಮ್ಮೇ ತವ ದಕ್ಷಿಣಯ ಕಾರ್ಯಂ. ನಿರ್ಲಿಪ್ತಸ್ಯ ವನೇ ವಸತಃ. ವನೇ ವಸತಿ ಇತಿ ವನವಾಸಃ. ವನವಾಸಿ, ಕಾಡಿನಲ್ಲಿ ವಾಸ ಮಾಡುವಂತಹ ನಾನು. ವನೇ ವಸತಃ, ವನೇ ಕಾಡಿನಲ್ಲಿ, ವಸತಃ ಕಿಮ್ಮೇ ತವ ದಕ್ಷಿಣಯ ಕಾರ್ಯಂ. ಆಸ್ ಐ ಆಮ್ ಅವೇ ಫ್ರಮ್ ಆಲ್ ದ ಮಟೀರಿಯಲ್ ಕಂಫರ್ಟ್ಸ್. ಓಕೆ. ಸೊ ಮಟೀರಿಯಲ್ ಕಂಫರ್ಟ್ಸಿಂದ ದೂರ ಇದೆ. ನಾನು ಒಬ್ಬ ಋಷಿ, ಆಶ್ರಮದಲ್ಲಿ ವಾಸ ಮಾಡುವನು. ನಿನ್ನ ಗುರುದಕ್ಷಿಣೆಯನ್ನು ತಗೊಂಡು ನಾನು ಏನು ಮಾಡಲಿ? ಕಿಂ ತವ ಗುರುದಕ್ಷಿಣೆಯ ಕಾರ್ಯಂ. ಏನು ಮಾಡಲಿ ನಿನ್ನ ಗುರುದಕ್ಷಿಣೆ ತಗೊಂಡು? ಅಲಮಲಂ ವಿಷಾದೇನ. ಅಲಮಲಂ ವಿಷಾದೇನ. ಇನಫ್. ಡೋಂಟ್ ವರಿ ಅಂದರೆ ಡೋಂಟ್ ವರಿ, ಅಥವಾ ಡೋಂಟ್ ಫೋರ್ಸ್ ಮೀ ಟು ಟೇಕ್ ಗುರುದಕ್ಷಿಣ ಅಂತ ಹೇಳಿದ್ರು. ಅಲಂ ಅಂತ ಬಂದಿದೆ ನೋಡಿ, ಸಹಸಾರ್ಧಂ ಸಾಕಂ ಅಲಂ ಅಂತ ಬಂದಿತ್ತಲ್ಲ, ತೃತೀಯ ವಿಭಕ್ತಿ ಅಂತ ಇದರಲ್ಲಿ ವ್ಯಾಕರಣ ವಿಶೇಷಣದಲ್ಲಿ ನೋಡಿದ್ವಿ ನಾವು. ಅಲಂ ಅಲಂ ವಿಷಾದೇನ ತಥಾಪಿ ಯದಿ ತ್ವಂ ಗುರುದಕ್ಷಿಣಾಂ ದಾತುಂ ಕೃತ ದೃಢ ಸಂಕಲ್ಪೋ ಅಸಿ ತರ್ಹಿ ಶೃಣ್ವಿದಂ. ಸೊ ಡೋಂಟ್ ವರಿ, ಡೋಂಟ್ ಸ್ಟ್ರೆಚ್, ಅದನ್ನೇ ಮಾತಾಡಬೇಡ, ಬಿಟ್ಬಿಡು. ಅಕಸ್ಮಾತ್ ಯುವರ್ ಮೈಂಡ್ ಹ್ಯಾಸ್ ಸೆಟ್, ಯು ಹ್ಯಾವ್ ಮೇಡ್ ಯುವರ್ ಮೈಂಡ್ ಟು ಆಫರ್ ಮಿ ಗುರುದಕ್ಷಿಣ ಅಂತಂದರೆ ದೆನ್ ಶೃಣ್ವಿದಂ. ಪ್ಲೀಸ್ ಸ್ಪ್ಲಿಟ್ ದ ವರ್ಡ್ ಶೃಣ್ವಿದಂ. ಶೃಣು ಪ್ಲಸ್ ಇದಂ. ಶೃಣು ಪ್ಲಸ್ ಇದಂ. ಹಿಯರ್ ಉಕಾರ ಇಸ್ ದೇರ್. ಉ ಪ್ಲಸ್ ಎನಿ ಸ್ವರ ಮೀನ್ಸ್ ಎಂಡ್. ಶೃಣ್ವಿದಂ. Okay, then listen to my words. If you have made your mind to offer me Guru Dakshina, then listen to me ಅಂತ ಹೇಳಿದ್ರು.
वत्स उत्तिष्ठ निर्लिप्तस्य वने वसतः किं मे तव दक्षिणया कार्यम् अलं बलं विषादेन तथापि यदि त्वं गुरुदक्षिणां दातुं कृतदृढसङ्कल्पोऽसि दातुं वाट् इस् दट् तुमुन्ना ಅಂತ ಅವ್ಯಯಂ दातुं कृतसङ्कल्पोऽसि इफ् यु मेड योर माइंड देन शृण्विदं ಕೇಳು ನನ್ನ ಮಾತನ್ನು ಕೇಳು अस्त्र प्रयोग हियर some shlokas are there I think 1 2 3 4 5 4 shlokas are there no sorry totally 6 shlokas are there out of 6 shlokas they ask 1 3 and 5 when I explain first third and fifth please listen carefully so that you can have the clue ಕೀವರ್ಡ್ನ ಇಟ್ಕೊಂಡು ನೀವು ಆ ಶ್ಲೋಕ ನೋಡಿದ ತಕ್ಷಣ ಇದೇ ಸಮರಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ 1 3 and 5 ಪ್ಲೀಸ್ ಸ್ಟಿಕ್ ಇನ್ನೊಂದು ಟೆಕ್ಸ್ಟಲ್ಲಿ ಬೇರೆ ಇರಬೇಕು ಪ್ಲೀಸ್ ಅದನ್ನು ನೋಟ್ ಮಾಡ್ಕೊಳ್ರಿ ಯಾವುದು ಅಂತ ಐ ಡೋಂಟ್ ರಿಮೆಂಬರ್ ದಟ್ಟು ಅದರ್ ಎಡಿಷನಲ್ಲಿ ಬೇರೆ ಟೆಕ್ಸ್ಟ್ ಹೇಳಿದ್ದಾರೆ ಅದು ಯಾವುದು ಅಂತ ಐ ಡೋಂಟ್ ರಿಮೆಂಬರ್ ಓಕೆ ಸೊ ಮಾರ್ಕ್ 1 3 and 5 I think even in that textbook it is 1 3 and 5 1 I think 3 is there 2 I think in that book I think 3 it is 2 not 3 2 अस्त्रप्रयोगेश्च मया उपदिष्टैः प्रभुत्वमत्ता सकलास्त्वया तु नामावशेषाः सततं क्रियन्ते यदीह दत्ता गुरुदक्षिणा स्यात् if you have made your mind that offer me ಗುರುದಕ್ಷಿಣ ಆದರೆ ನಿನ್ನ ಮನಸ್ಸು ಮಾಡೇ ಬಿಟ್ಟಿದ್ಯಾ ಇಲ್ಲ ನಾನು ಏನಾದರೂ ಗುರುದಕ್ಷಿಣೆ ಕೊಡಲೇಬೇಕು ಗುರುಗಳಿಗೆ ಅಂತ ನಿನ್ನ ಮನಸ್ಸು ದೃಢವಾಗಿದೆ ಅಂತಂದರೆ ಕೇಳು ಹಾಗಿದ್ರೆ ನನ್ನ ಮಾತನ್ನು ಅಸ್ತ್ರ ಪ್ರಯೋಗೈಶ್ಚ ಮಯಾ ಉಪದಿಷ್ಟೈಃ ದ ವೆಪನ್ಸ್ ವಿಚ್ ಆರ್ ಟಾಟ್ ಬೈ ಮೀ ಮಯಾ ಉಪದಿಷ್ಟಃ ಮಯೋಪದಿಷ್ಟಃ ಗುಣಸಂಧಿ ಅಸ್ತ್ರ ಪ್ರಯೋಗೈಃ ಚ ಮಯಾ ಉಪದಿಷ್ಟೈಃ ಪ್ರಭುತ್ವಮತ ಸಕಲಾಸ್ತ್ವಯಾನು ಪ್ರಭುತ್ವಂ the mastery should be in your hand only it should not be replaced to any other ಅದು ನಾನು ಏನು ಅಸ್ತ್ರವನ್ನು ನಿನಗೆ ಕೊಟ್ಟಿದ್ದೇನೆ ಅದು ನಿನ್ನಲ್ಲಿ ಮಾತ್ರ ಇರಬೇಕು ಓಕೆ ಸೊ ಸಕಲಾಸ್ತ್ವಯಾದು ನಾಮಾವಶೇಷಾಃ ಸತತಂ ಕ್ರಿಯಂತೆ ಯದೀಹ ದತ್ತ ಗುರುದಕ್ಷಿಣಾ ಸ್ಯಾತ್ ಇಫ್ that mastery should be in your hand only it should not be replaced to any other if you kept the same word if you have maintained this that will be the guru dakshina for me by you ಅಂತ ಹೇಳಿದ್ರು ನೀನು ಫಾಲೋ ನಾನು ಹೇಳಿದ ಹಾಗೆ ಆ ಮಾಸ್ಟರಿ ಆ ಒಂದು ಪ್ರಭುತ್ವ ಅಂದರೆ ಅದರ ಓನರ್ಶಿಪ್ಪನ್ನು ಅದು ನಿನ್ನಲ್ಲೇ ಇಟ್ಕೊಂಡಿರಬೇಕು ಮತ್ತು ಸ್ವಾರ್ಥಕ್ಕಾಗಿ ಬಳಸಬಾರ್ದು ಅದು ನೀನು ಆ ರೀತಿ ಫಾಲೋ ಮಾಡಿದೆ ಅಂದರೆ ಅದೇ ನೀನು ನನಗೆ ಕೊಡುವಂತಹ ಗುರುದಕ್ಷಿಣೆ ಎಂಬುದಾಗಿ ಗುರುಗಳು ಹೇಳಿದರು ಡಿಡ್ ಯು ಅಂಡರ್ಸ್ಟ್ಯಾಂಡ್ ಮಯಾ ಅಸ್ತ್ರ ಪ್ರಯೋಗೈಶ್ಚ ಮಯೋಪದಿಷ್ಟೈಃ ಪ್ರಭುತ್ವಮತ್ತ ಪ್ರಭುತ್ವ ಮೀನ್ಸ್ ಮಾಸ್ಟರಿ ಪ್ರಭುತ್ವಮತ್ವ ಸಕಲಾಸ್ತ್ವಯಾತು ನಾಮಾವಶೇಷಾಃ ಸತತಂ ಕ್ರಿಯಂತೆ ಯದೀಹ ದತ್ತಾಂ ಗುರುದಕ್ಷಿಣಾ ಸ್ಯಾತ್ ಯದಿ ಇಹ ಅದೇ ಒಂದು ವೇಳೆ ನೀನು ಅದನ್ನು ಫಾಲೋ ಮಾಡಿದೆ ಅಂದರೆ ಅದೇ ನನಗೆ ನೀನು ಕೊಟ್ಟಂತಹ ಗುರುದಕ್ಷಿಣೆ ಅಂತ ತಿಳ್ಕೊತೀನಿ ಅಂತ ಗುರುಗಳು ಹೇಳಿದರು ಕರ್ಣಃ ಆಚಾರ್ಯವರ್ಯ ಭವದಾಜ್ಞಾಂ ಶಿರಸಿ ಧೃತ್ವಾ ಸರ್ವಥಾ ಸರ್ವಕಾಲೇಷು ಪರಿಪಾಲಯಿಷ್ಯಾಮಿ ಆಚಾರ್ಯವರ್ಯ ಭವಾದಾಜ್ಞಾಂ ಶಿರಸಿ ಭವದಾಜ್ಞಾಂ ಭವತಃ ಆಜ್ಞಾಂ ಭವದಾಜ್ಞಾಂ ಭವತ್ ಆಜ್ಞಾ ಭವದಾಜ್ಞಾ ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸ್ತೇನೆ ಡೆಫಿನೆಟ್ಲಿ ಐ ಫಾಲೋ ಯೋರ್ ವರ್ಡ್ಸ್ ಸರ್ವಥಾ ಸರ್ವಕಾಲೇಷು ಪರಿಪಾಲಯಿಷ್ಯಾಮಿ ಐ ಫಾಲೋ ದಿಸ್ ಫಾರ್ ಎವರ್ ದ ಥಿಂಗ್ ವಿಚ್ ಇಸ್ ಟೋಲ್ಡ್ ಬೈ ಯು ಐ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಫಾಲೋ ಫಾರ್ ಎವರ್ ಪುನಃ ಪುನಃ ತಮ್ ಅಭಿವಾದಯೇ ಪುನಃ ಅಗೇನ್ ಅಂಡ್ ಅಗೇನ್ ಹಿ ಸ್ಟಾರ್ಟೆಡ್ ಟು ಗ್ರೀಟ್ ಹಿಮ್ ಬೋ ಹಿಮ್ ಟುವರ್ಡ್ಸ್ ಹಿಸ್ ಟೀಚರ್ ಗುರು ವತ್ಸ ಗಚ್ಚ ತ್ವಂ ಪುನರಾಗಮನಾಯ child now you can leave now you may leave now and please visit again punaragamanaya punah plus agamanaya punah plus agamanaya
Visarga is there. What is in front of Visarga? What is there? A is there. Swara or Mridu Vyanjana. Okay. Punaragamanaya. We take Repadesha. Punaragamanaya. Okay. Then Satya Satyapathat Ishadapi na prachalitavyam samasta sanmangalani te bhavantu. Ishadapi, you should not divert from your mind. Whatever the set mind is there should not be diverted. Ishad na prachalitavyam samasta sanmangalani te bhavantu. Te ಅಂದರೆ ನಿನಗೆ, ತುಭ್ಯಂತೆ ನಿನಗೆ ಸಮಸ್ತ ಸನ್ಮಂಗಳಗಳು ಉಂಟಾಗಲಿ ಎಂಬುದಾಗಿ ಹಿ ಬ್ಲೆಸ್ಡ್, ಆಶೀರ್ವಾದ ಮಾಡಿ ಕಳಿಸಿದ್ರು. ಕರ್ಣಃ ಉತ್ಥಾಯ, ಸ್ಟಿಲ್ ಹಿ ಈಸ್ ಬೋಯಿಂಗ್ ಹಿಸ್ ಹೆಡ್ ಆನ್ ದ ಫೀಟ್ ಆಫ್ ಹಿಸ್ ಟೀಚರ್. ಸೊ ತಲೆಯನ್ನು ಎದ್ದುಬಿಟ್ಟು ಆಚಾರ್ಯ ಸತ್ಯೇನ ಶಪೇ, ಐ ಸ್ವೇರ್, ಸತ್ಯೇನ ಶಪೇ ಅಂದರೆ ನಾನು ಶಪಥವನ್ನು ಮಾಡ್ತೀನಿ, ಐ ಪ್ರಾಮಿಸ್, ನಾನು ಪ್ರಾಮಿಸ್, ಐ ಸ್ವೇರ್ ಸರ್ವಥಾ ತಥಾ ಕರಿಷ್ಯಾಮಿ. ಆ್ಯಸ್ ಯು ಸೆಡ್, ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಫಾಲೋ, ಡೆಫಿನೆಟ್ಲಿ ನಾನು ನೀವು ಹೇಳಿದ ಹಾಗೆ ಮಾಡ್ತೇನೆ. ಸೊ ಏನಾಯ್ತದು? ಐ ಸ್ವೇರ್, ನಾನು ಶಪಥವನ್ನು ಮಾಡ್ತೇನೆ, ಸರ್ವಥಾ ತಥಾ ಕರಿಷ್ಯಾಮಿ, ನೀವೇನು ಹೇಳಿದಿರ, ಐ ನೆವರ್ ಗೆಟ್ ಡೈವರ್ಟೆಡ್, ನಾನು ಖಂಡಿತ ನಾನು ಮನಸ್ಸನ್ನು ವಿಕೃತಗೊಳಿಸಲ್ಲ ಎಂಬುದಾಗಿ ಹೇಳ್ದ. ಭವದ್ ಅನುಗ್ರಹ ಏವ ರಕ್ಷಾ ಕವಚಂ. ಪ್ಲೀಸ್ ಅಂಡರ್ಲೈನ್ ದಿಸ್. ಭವದ್ ಅನುಗ್ರಹಮೇವ ರಕ್ಷಾ ಕವಚಂ. ನಿಮ್ಮ ಅನುಗ್ರಹ, ನಿಮ್ಮ ಬ್ಲೆಸ್ಸಿಂಗ್ಸ್ ಈಸ್ ಮೈ ಪ್ರೊಟೆಕ್ಟೆಡ್ ಶೀಲ್ಡ್, ಪ್ರೊಟೆಕ್ಟಿವ್ ಶೀಲ್ಡ್ ಅಂತ ಹೇಳ. ರಕ್ಷಾ ಕವಚ ಅಂದ್ರೇನು? ನನಗೆ ಯಾವಾಗಲೂ ರಕ್ಷಣೆ ಕೊಡುವಂತಹ ಒಂದು ಶೀಲ್ಡ್ ಅಂತ ಹೇಳ, ಪ್ರೊಟೆಕ್ಟಿವ್ ಶೀಲ್ಡ್. ಭವದ್ ಅನುಗ್ರಹಮೇವ ರಕ್ಷಾ ಕವಚಂ ಅಂತ ಹೇಳ್ದ. ಪರಿತೋ ಅವಲೋಕ್ಯ ಆತ್ಮಾನಂ. ಪರಿತಃ, ಪರಿತಃ ಮೀನ್ಸ್ ಆಲ್ ಅರೌಂಡ್. he looked at all around, just he saw all around his ashrama, hermitage. ಆತ್ಮಗತಂ, ತನ್ನಲ್ಲಿ ತಾನೇ ಅನ್ಕೊಂಡ. ಸರ್ವಥಾ ಅಸಮರ್ಥೋಸ್ಮಿ ಗುರುಕುಲಂ ಏ ಗುರುಂ ಚ ವಿಹಾಯ ಗಂತುಂ. ಸೊ he looked all around his ashrama. then ಮನಸ್ಸಿನಲ್ಲಿ ಅನ್ಕೊಳ್ತಾನೆ, he is not telling to his teacher. ಏನು ಹೇಳ್ದ? ಸರ್ವಥಾ ಅಸಮರ್ಥೋಸ್ಮಿ ಗುರುಕುಲಂ ಗುರುಂ ಚ ವಿಹಾಯ ಗಂತುಂ. ಆಲ್ವೇಸ್ ಐ ವಾಸ್ ಬ್ಯುಸಿ ಇನ್ ಮೈ ಸ್ಟಡೀಸ್. ಐ ಕುಡ್ ನಾಟ್ ಲೀವ್ ಮೈ ಎಜುಕೇಷನ್ ಆ್ಯಂಡ್ ಐ ಕುಡ್ ನಾಟ್ ಲೀವ್ ಮೈ ಟೀಚರ್ ಟು ಗೋ ಆ್ಯಂಡ್ ಸಿ ಮೈ ಆಶ್ರಮ. ಆಶ್ರಮವನ್ನು ನೋಡ್ಕೊಂಬರೋದಕ್ಕೆ ನಾನು ಯಾವತ್ತೂ ಗುರುಗಳನ್ನು ಬಿಟ್ಟು ಅಥವಾ ನನ್ನ ವಿದ್ಯಾಭ್ಯಾಸವನ್ನು ಬಿಟ್ಟು ನನಗೆ ಹೋಗೋದಕ್ಕೆ ನಾನು ಆಗಲಿಲ್ಲ. ನನಗೆ ಅತ್ರೈವ ಮುಹೂರ್ತಂ ಸ್ಥಿತ್ವ ತಥೋ ಗಮಿಷ್ಯಾಮಿ. ಹೆನ್ಸ್ ಐ ವಾಂಟ್ ಟು ಸಿ ಮೈ ಸ್ಕೂಲ್. ನನ್ನ ಗುರುಕುಲವನ್ನು ನಾನು ಯಾವತ್ತೂ ನೋಡಿಲ್ಲ, ಯಾಕಂದರೆ ನಾನು ಯಾವತ್ತೂ ಗುರುಗಳಲ್ಲಿ ಯಾವಾಗಲೂ ಗುರುಗಳ ಹತ್ರನೇ ಇರ್ತಿದ್ದೆ, ನನ್ನ ಅಭ್ಯಾಸವನ್ನು ಮಾಡ್ತಾ ಇದ್ದೆ. ಐ ಡಿಡ್ ನಾಟ್ ಗೆಟ್ ಟೈಮ್ ಟು ವ್ಯೂ ಮೈ ಆಶ್ರಮ. ಅದರಿಂದ ಹೆನ್ಸ್ ಐ ಸ್ಟೇ ಫಾರ್ ಫ್ಯೂ ಮಿನಿಟ್ಸ್ ಆ್ಯಂಡ್ ಐ ವಿಲ್ ಸಿ ಮೈ ಆಶ್ರಮ ಅಂತ ಹೇಳ್ದ. ಅತ್ರೈವ ಮುಹೂರ್ತಂ ಸ್ಥಿತ್ವ ತ್ವಾಂತಾವ್ಯಂ ತಥೋ ಗಮಿಷ್ಯಾಮಿ, ನಂತರ ಗಮಿಷ್ಯಾಮಿ, ಹೋಗ್ತೇನೆ. ಲೃಟ್ಲಕಾರ ಉತ್ತಮ ಪುರುಷ ಏಕವಚನಂ. ಅಹೋ ಗುರುಕುಲ ವೈಭವಂ. ಪ್ಲೀಸ್ ಅಂಡರ್ಲೈನ್ ದಿಸ್. ಗುರುಕುಲ ವೈಭವಂ, ಹೌ ಬ್ಯೂಟಿಫುಲ್ ಮೈ ಹರ್ಮಿಟೇಜ್ ಈಸ್. ಗುರುಕುಲ ವೈಭವ ನೋಡಿ, ಎಷ್ಟು ಸುಂದರವಾಗಿದೆ ನನ್ನ ಆಶ್ರಮ, ನನ್ನ ಗುರುಕುಲ ಎಷ್ಟು ಸುಂದರವಾಗಿದೆ ಅಂತ ಅವನು ಹೇಳ್ದ. ಶಸ್ತ್ರಾಭ್ಯಾಸ ನಿರತೇನ ಮಯಾ ನ ಕದಾಪಿ ದೃಷ್ಟಪೂರ್ವಮೇತತ್. ಶಸ್ತ್ರಾಭ್ಯಾಸ ನಿರತೇನ, when I was busy in my training, ಓಕೆ. ಸೊ ನನ್ನ ಶಸ್ತ್ರಾಭ್ಯಾಸದ ಅಭ್ಯಾಸದಲ್ಲಿ ನಿರತನಾಗಿದ್ದಾಗ ನಾನು ಮಯಾ ನ ಕದಾಪಿ ದೃಷ್ಟಂ ಏತತ್ ದೃಷ್ಟಪೂರ್ವಮೇತತ್, ನನ್ನ ಆಶ್ರಮವನ್ನು ನಾನು ನೋಡೇ ಇರಲಿಲ್ಲ. ಅದರಿಂದ he went on speaking. ವಿಜೃಂಭತೆ ವೇದ ಸರಸ್ವತೀಮಯಂ ತಪೋವನಂ ನಿರ್ಮಲ ಕರ್ಮಶೋಭಿನಂ ವಿನೀತ ಶಿಷ್ಯೈ ಅಪನೀತ ಕಲ್ಮಶೈ ಅಧಿಷ್ಠಿತಂ ವಿಶ್ವಗುಣಾಭಿರಂಜಿತಂ. ಶ್ಲೋಕ ಅಂತ ಹೇಳಿದ್ರು. ಇಲ್ಲಿ 3ನೇ ಶ್ಲೋಕದಲ್ಲಿ 2ನೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಐ ಥಿಂಕ್ ಈ 2ನೇ ಶ್ಲೋಕ ನಿಮಗೆ ಕೊಟ್ಟಿರ್ಬೋದು ಇನ್ನೊಂದು ಟೆಕ್ಸ್ಟಲ್ಲಿ. ಸೊ ಲೆಟ್ ಇಸ್ ಕ್ಲಾರಿಫೈ ಮಾಡೋಣ ಕ್ಲಾಸಲ್ಲಿ. ಐ ವಾಂಟ್ ಬೋತ್ ದ ಟೆಕ್ಸ್ಟ್, ಅದರಲ್ಲಿ ನಾವು ನೋಡ್ಕೊಳ್ಳೋಣ. ವಿಜೃಂಭತೆ ವೇದ ಸರಸ್ವತೀಮಯಂ. ವಾಟ್ ಇಸ್ ದ ಅಟ್ಮಾಸ್ಫಿಯರ್ ಆಫ್ ಅನ್ ಹರ್ಮಿಟೇಜ್? ಹೇಗಿರುತ್ತೆ ಅದರ ಆಶ್ರಮದ ವಾತಾವರಣ ಹೇಗಿರುತ್ತೆ? ಆಲ್ವೇಸ್ ದೇರ್ ಬಿ ಚಾಂಟಿಂಗ್ ಮಂತ್ರಾಸ್.
ವೇದ ಮಂತ್ರ ಘೋಷಗಳು ಆಗ್ತಾ ಇರುತ್ತೆ. ಸರಸ್ವತೀಮಯಂ ಅಂತಂದರೆ ವೇದ ಮಂತ್ರಗಳಿಂದ ಆವೃತವ, ಕವರ್ಡ್ ಬೈ ದ ಚಾಂಟಿಂಗ್ ಆಫ್ ಮಂತ್ರಾಸ್. ತಪೋವನಂ ನಿರ್ಮಲ ಕರ್ಮ ಶೋಭಿನಂ. ತಪಸ್ವಿಗಳು ನಿರ್ಮಲ ಕರ್ಮ ಶೋಭಿತಂ, ಶುದ್ಧ ಮನಸ್ಕರಾಗಿ. ದೇ ಡೋಂಟ್ ಹ್ಯಾವ್ ಎನಿ ಸಿಂಗಲ್ ಸಿನ್ ಇನ್ ದ ಮೈಂಡ್, ಸಿಂಗಲ್ ಥಾಟ್ಸ್, ಬ್ಯಾಡ್ ಥಾಟ್ಸ್ ಇಲ್ಲ ಅವರಲ್ಲಿ. ನಿರ್ಮಲ ಕರ್ಮ ಶೋಭಿತ, ನಿರ್ಮಲ ಚಿತ್ತದಿಂದ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ. ವಿನೀತ ಶಿಷ್ಯೈ ಅಪನೀತ ಕಲ್ಮಶ ಅಧಿಷ್ಠಿತಂ. ದ ಒಬೀಡಿಯಂಟ್, ಇಟ್ಸ್ ಕವರ್ಡ್ ಬೈ, it is filled with the obedient students. ವಿನೀತ ಶಿಷ್ಯೈಹಿ ಪರಿವೃತಂ ಅಂತಂದರೆ ವಿನೀತ ಶಿಷ್ಯರಿಂದ ಆವರಿಸಲ್ಪಟ್ಟಿದ್ದಂತಹ ಈ ಒಂದು ಶ್ಲೋಕ ವಿಶ್ವಗುಣಾಭಿರಂಜಿತಂ ಅಂದರೆ ಸಕಲ ಗುಣಗಳಿಂದ ಶೋಭಿಸ್ತಾ ಇದೆ. ಹೌ ನೈಸ್ ಮೈ ಹರ್ಮಿಟೇಜ್ ಈಸ್, ನನ್ನ ಗುರುಕುಲ ಎಷ್ಟು ಸುಂದರವಾಗಿದೆ ಎಂಬುದಾಗಿ ಅವನು ಹೇಳ್ದ. ನೆಕ್ಸ್ಟ್, ಪುರತೋ ಶಯಾನಂ ಗುರುಂ ದೃಷ್ಟ್ವಾ ತತ್ರೈವ ಉಪಸರ್ಪತಿ. ಸಿ, ಎಂಥ ತಪ್ಪು ಕೆಲಸ ಮಾಡ್ದ. ವೆನ್ ಹಿ ವಾಸ್ ಬ್ಲೆಸ್ಡ್ ಬೈ ಗುರು, ಹಿ ಶುಡ್ ಹ್ಯಾವ್ ಲೆಫ್ಟ್ ದಟ್ ಪ್ಲೇಸ್. ಜಾಗ ಬಿಟ್ಟು ಖಾಲಿ ಮಾಡಬೇಕಿತ್ತು ಜಾಗ. ಯಾವಾಗ ಗುರುಗಳು ಭಾರ್ಗವಸ್ತ್ರವನ್ನು ಕೊಟ್ಟರು ತಕ್ಷಣ ಥ್ಯಾಂಕ್ಸ್ ಹೇಳಿ ಹೊರಟುಬಿಡ್ಬೇಕಿತ್ತು. ನೋಡಿ, ಇದು ವಿಧಿ ಅಂತ ಹೇಳ್ತಾರಲ್ಲ, ಏನಾದ್ರು ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂದರೆ ದಟ್ ಮೇಕ್ಸ್ ಅಸ್ ಟು ಸ್ಟೇ ದೇರ್ ಓನ್ಲಿ. ಗೊತ್ತಾಯ್ತಾ? ಏನಾರು ಆಗಬೇಕು ಅಂತಂದರೆ. ಸೊ ಏನಾಯಿತು, ಇಂಥ ಒಂದು ಪರಿಸ್ಥಿತಿ ತಂದ್ಕೋಬೇಕಿತ್ತು ಅವನು, ಆದ್ದರಿಂದ ಹಿ ಸ್ಟೇಡ್ ಬ್ಯಾಕ್ ದೇರ್ ಓನ್ಲಿ. ಏನಾಯ್ತು, ಇಲ್ಲಿ ಒಂದು ರೌಂಡ್ ತೊಗೊಂಡು ಬಂದಿದ್ದಾನೆ, ಆಶ್ರಮದ ಒಂದು ಸುತ್ತವನ್ನು ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದಾನೆ. ವೆನ್ ಹಿ ವಾಸ್ ಬ್ಯಾಕ್ ಟು ಹಿಸ್ ಇದ್ರ ಹತ್ರ, ಗುರುಕುಲದ ಹತ್ರ ಬಂದಾಗ, ಅಂದರೆ ಹತ್ರ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಿರುವಂಥ ಒಂದು ವೃಕ್ಷ ಏನಿತ್ತಲ್ಲ ಅದರ ಕೆಳಗಡೆ, ಅದರ ಹತ್ರ ಬಂದಾಗ ಏನು ನೋಡ್ದ, ಪುರತೋ ಶಯಾನಂ ಗುರುಂ ದೃಷ್ಟ್ವಾ ತತ್ರೈವ ಉಪಸರ್ಪತಿ. ಹಿ ಲುಕ್ಡ್ ದಟ್ ಹಿಸ್ ಟೀಚರ್ ವಾಸ್ ಸ್ಲೀಪಿಂಗ್ ಅಂಡರ್ ದ ಟ್ರೀ. ಹಿಸ್ ಇಸ್ ಟೀಚರ್ ಪರಶುರಾಮರು ಒಂದು ರೌಂಡ್ ತೊಗೊಂಡು ಬಂದಿದ್ದಾನೆ. ತೊಗೊಂಡು ಬಂದು ಇನ್ನೇನು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಏನು ನೋಡ್ದ, ಅವರ ಟೀಚರ್, ಅವರ ಗುರುಗಳು ಮಲಗಿದ್ದಾರೆ, ಮರದ ಕೆಳಗಡೆ ಮಲಗಿದ್ರು. ತತ್ರೈವ ಉಪಸರ್ಪತಿ, ಆ ಮರದ ಹತ್ರನೇ ಹೋದ. ಯಾಕೆ ಬೇಕಿತ್ತಪ್ಪ ಇವನಿಗೆ, ಸುಮ್ಮನೆ ಹೋಗ್ಲಿಕ್ಕಾಗಲಿಲ್ವಾ? ಸೊ ಏನು ಮಾಡ್ದ, ಮರದ ಹತ್ರ ಹೋದ. ತತ್ರೈವ ಉಪಸರ್ಪತಿ, ತತ್ರ ಪ್ಲಸ್ ಏವ ತತ್ರೈವ, ತತ್ರೈವ ಪ್ಲಸ್ ಉಪಸರ್ಪತಿ, ತತ್ರೈವೋಪಸರ್ಪತಿ ಗುಣಸಂಧಿ. ಹತ್ರ ಹೋದ. ಭೂಮಾ ಉಪವಿಶ್ಯ ಗುರೋರುತ್ತಮಾಂಗಂ ಸ್ವೋತ್ಸಂಗೇ ನಿವೇಶಯತಿ. ಹತ್ರ ಹೋಗಿ ಏನು ಮಾಡ್ದ, ಭೂಮಾ ಉಪವಿಶ್ಯ, ಭೂಮೌ ಪ್ಲಸ್ ಉಪವಿಶ್ಯ, ಭೂಮಾ ಉಪವಿಶ್ಯ, ಭೂಮೌ ಪ್ಲಸ್ ಉಪವಿಶ್ಯ. ಯಾವ ಸಂಧಿ? ಅಯಾದಿ, ಅವು ಬಂದಿದೆ. ಅವುಗೆ ಏನು ಸ್ವರ ಅಂತಂದರೆ ಭೂಮಾ ಉಪವಿಶ್ಯ. ಭೂಮಾ ಉಪವಿಶ್ಯ. ಆವ್ ಅಂತಂದರೆ ಅಯಾದಿ ಸಂಧಿಯಲ್ಲಿ ಆವ್ಕಾರ ಬಂದಿದೆ. ಭೂಮಾ ಉಪವಿಶ್ಯ ಗುರೋಹ ಉತ್ತಮಾಂಗಂ ಸ್ವೋತ್ಸಂಗೇ ನಿವೇಶಯತಿ. ಉತ್ತಮಾಂಗ, ದೇಹದಲ್ಲಿ ಉತ್ತಮವಾದ ಅಂಗ ಅಂದರೆ ಯಾವುದು? ಶಿರೋಪ್ರಧಾನಂ. ಶರೀರೇ ಶಿರೋಪ್ರಧಾನಂ ಅಂತ ಹೇಳ್ತೀವಿ. ಅದಕ್ಕೆ ಅಲ್ಲಿ ಕಿರೀಟವನ್ನು ಹಾಕ್ತಾರೆ. ಮಸ್ತಕ ಅಂದರೆ ತಲೆ. ಶರೀರದಲ್ಲಿ ಪ್ರಧಾನವಾದ ಅಂಗ ಅಂದರೆ ಯಾವುದು? ತಲೆ. ಅದಕ್ಕೆ ಅಲ್ಲಿ ಸಿಂಧೂರ, ನಾರಿಯರು ಸಿಂಧೂರವನ್ನು ಹಾಕ್ತೇವೆ. ಓಕೆ. ಸೊ ಉತ್ತಮವಾದ ಗುರೋಹ ಉತ್ತಮಾಂಗಂ, ಗುರೋಹ ಪ್ಲಸ್ ಉತ್ತಮಾಂಗಂ, ಗುರೋರುತ್ತಮಾಂಗಂ, ಗುರೋಹ ಉತ್ತಮಾಂಗಂ, ಗುರೋಹ ಪ್ಲಸ್ ಉತ್ತಮಾಂಗಂ, ಗುರೋರುತ್ತಮಾಂಗಂ. ವಿಚ್ಛಂದೆ ರೇಫಾದೇಶ. ಓಕೆ, ರೇಫಾದೇಶ ರಕಾರ. ಸೊ ಗುರೋಹ ಉತ್ತಮಾಂಗಂ ಸ್ವೋತ್ಸಂಗೆ, ಸ್ವ ಉತ್ಸಂಗೆ, ಸ್ವೋತ್ಸಂಗೆ, ಸ್ವ ಉತ್ಸಂಗೆ. ಉತ್ಸಂಗ ಅಂದರೆ ತನ್ನ ಅಂಕದ ಮೇಲೆ. ಅಂಕ ಅಂತಂದರೆ ಲ್ಯಾಪ್. ಹಿ ಟುಕ್ ಆನ್ ಹಿಸ್ ಲ್ಯಾಪ್. ಸ್ವಸ್ಯ ಉತ್ಸಂಗೆ, ಸ್ವಸ್ಯ ಉತ್ಸಂಗೆ, ಸ್ವೋತ್ಸಂಗೆ. ಇದು ಷಷ್ಠಿ ತತ್ಪುರುಷ ಸಮಾಸ ಆಗುತ್ತೆ. ಷಷ್ಠಿ ತತ್ಪುರುಷ ಸಮಾಸ.
ಗುರುಗಳ ಶಿರವನ್ನು, ಅವರು ಮರದ ಮೇಲೆ ಮಲಗಿದ್ದಾರೆ ಅಂದರೆ ಕೈ ಹಿಂಗೆ ಇಟ್ಕೊಂಡು ಮಲಗಿದ್ದಾರೆ, ಅವನ ಹತ್ತಿರ ಹೋಗ್ಬಿಟ್ಟು ಏನು ಮಾಡ್ದ, ಅವರ ತಲೆಯನ್ನು ಏನು ಮಾಡ್ದ, ತನ್ನ ತೊಡೆಯ ಮೇಲೆ ಇಟ್ಕೊಂಡ. ಹಿ ಟುಕ್ ಹಿಸ್ ಟೀಚರ್ಸ್ ಹೆಡ್ ಆನ್ ಹಿಸ್ ಲ್ಯಾಪ್, ತನ್ನ ತೊಡೆ ಮೇಲೆ ಹಾಕ್ಕೊಂಡ. ಇಷ್ಟು ಒಬೀಡಿಯಂಟ್ ಆಗಿರಬಾರ್ದು ಅನ್ಸುತ್ತೆ ಕೆಲವೊಂದು ಸಲ ಅಲ್ವಾ. ಸೊ ಗುರುಗಳು ಪಾಪ ತಲೆ ಒಂದು ಆಧಾರವನ್ನು ಕೊಡೋಣ, ಅವರ ತಲೆಗೆ ಒಂದು ಆಧಾರವನ್ನು ಕೊಡೋಣ ಅಂತ ತನ್ನ ತೊಡೆಯ ಮೇಲೆ ಇಟ್ಕೊಂಡ. ಅದೇ ಅವನಿಗೆ ಶಾಪ ಆಯಿತು. ಧನ್ಯೋಸ್ಮಿ ಗಮನಾತ್ ಪೂರ್ವಂ ಈದೃಶಿ ಸಂಪದಾಗತ ವಿನಾತು ಗುರು ಶುಶ್ರೂಷಾಂ ನಾಣ್ಯದ್ಭಾವ್ಯಂ ಪರಮಮ. ಆ್ಯಂಡ್ ಆಲ್ಸೋ ಅಲ್ಲಿ ತನ್ನ ಗುರುಗಳ ಶಿರವನ್ನು ತನ್ನ ತೊಡೆಯ ಮೇಲೆ ಇಟ್ಕೊಂಡಿದ್ದಾನೆ. ಆದರೂ ಎಚ್ಚರಾಗಲಿ, ಎಂಥ ಗಾಢ ನಿದ್ರೆಯಲ್ಲಿರ್ಬೋದು ಗುರುಗಳು. ಅದು ಶೇಕ್ ಮಾಡಿ ಅವರ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡ್ರು ಕೂಡ ಅವ್ರಿಗೆ ಎಚ್ಚರ ಆಗಿಲ್ಲ ಅಂತಂದರೆ ಗಾಢ ನಿದ್ರೆಯಲ್ಲಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಧನ್ಯೋಸ್ಮಿ ಗಮನಾತ್ ಪೂರ್ವಂ ಈದೃಶಿ ಸಂಪದಾಗತ, ಧನ್ಯನಾದೆ, ಸಾರ್ಥಕ ಆಯಿತು ನನ್ನ ಜೀವನ. ಸೊ ಏನಿಲ್ಲಿ ಧನ್ಯೋಸ್ಮಿ ಗಮನಾತ್ ಪೂರ್ವಂ, ಗಮನ ಅಂದ್ರೇನು, ಹೋಗೋದಕ್ಕಿಂತ ಮುಂಚೆ. ಗುರುಗಳಾಗಲೇ ಹೇಳಿದ್ದಾರೆ ಪ್ಲೀಸ್ ಲೀವ್ ಅಂತ. ಪ್ಲೀಸ್ ಅಲ್ಲ, ಲೀವ್, ಈಗ ನಿನ್ನ ವಿದ್ಯಾಭ್ಯಾಸ ಶಸ್ತ್ರಾಭ್ಯಾಸ ಮುಗೀತು ಹೋಗು ಅಂತ. ಆದರೆ ಹೋಗಲಿಲ್ಲ ಅವನು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಗಮನಾತ್ ಪೂರ್ವಂ ಈದೃಶಿ ಸಂಪತ್ ಆಗತ, ಸಂಪತ್ ಪ್ಲಸ್ ಆಗತ ಸಂಪದಾಗತ. ಹೋಗೋಕ್ಕಿಂತ ಮುಂಚೆ ನನಗೆ ಇಂಥ ಒಂದು ಅವಕಾಶ ಸಿಕ್ಕಿದೆ, ಗುರುಗಳ ಸೇವೆಯನ್ನು ಮಾಡುವಂತಹ ಅವಕಾಶ ಸಿಕ್ಕಿದೆ. ಕಡೇ ಸಲ ಒಂದು ಅವಕಾಶ, ಸೇವೆಯನ್ನು ಮಾಡುವಂತಹ ಅವಕಾಶ ಸಿಕ್ಕಿದೆ. ವಿನಾತು ಗುರು ಶುಶ್ರೂಷಾಂ ನ ಅನ್ಯದ್ ಭಾವ್ಯಂ ಪರಮಮ. I never think any other the precious other than the teacher's service. ಗುರುಗಳ ಸೇವೆ ಅಲ್ಲದೆ ಮತ್ಯಾವುದು ನಾನು ಏನಂತ ಅಂದ್ಕೊಳ್ಳಲ್ಲ, ಗುರು ಶುಶ್ರೂ ಅನ್ಯದ್ ಭಾವ್ಯಂ ಪರಂ, ಶ್ರೇಷ್ಠ ಅಂತ ಯಾವುದು ಅಂದ್ಕೊಳ್ಳಲ್ಲ ನಾನು. ಗುರುವಿನ ಸೇವೆಯ ಮುಂದೆ ಬೇರೆ ಯಾವುದು ನಗಣ್ಯ, ಯಾವುದು ಶ್ರೇಷ್ಠ ಅಲ್ಲ. ಇದು ನನಗೆ ಹೋಗೋಕ್ಕಿಂತ ಮುಂಚೆ ಇಂಥ ಒಂದು ಅಪರ್ಚುನಿಟಿ ಸಿಕ್ಕಿದೆ, ಐ ಆಮ್ ವೆರಿ ಲಕ್ಕಿ ಎಂಬುದಾಗಿ ಆ ಶ್ಲೋಕದಲ್ಲಿ ಹೇಳ್ದ. ಧನ್ಯೋಸ್ಮಿ ಗಮನಾತ್ ಪೂರ್ವಂ ಈದೃಶಿ ಸಂಪದಾಗತ ವಿನಾತು ಗುರು ಶುಶ್ರೂಷಾಂ ನಾಣ್ಯದ್ ಭಾವ್ಯಂ ಪರಮಮ್ಮ. ಶುಶ್ರೂಷಾ ಸೇವಾ, ಶುಶ್ರೂಷಾ, ದ ಸಿನಾನಿಮ್ ಆಫ್ ಶುಶ್ರೂಷಾ ಈಸ್ ಸೇವಾ. ಗುರು ಶುಶ್ರೂಷಾ, ಗುರವೇ ಶುಶ್ರೂಷಾ, ಗುರು ಶುಶ್ರೂಷಾ, ಗುರೋಹು ಶುಶ್ರೂಷಾ, ಗುರು ಶುಶ್ರೂಷಾ ಅಂತ ಷಷ್ಠಿ ತತ್ಪುರುಷನೂ ಹೇಳ್ತೀವಿ, ಚತುರ್ಥಿನೂ ಹೇಳ್ತೀವಿ. ಈ ರೀತಿ ಹೇಳ್ದ. ನೆಕ್ಸ್ಟ್, ಅತ್ರಾಂತರೆ ಕಶ್ಚಿದ್ ವರಟಃ ಕರ್ಣಸ್ಯ ಉತ್ಸಂಗೆ ಮಾಂಸಭಕ್ಷಣೆ ನಿರತಃ. ಆ ಸಮಯದಲ್ಲಿ, ಮೀನ್ವೈಲ್, ಆ ಸಮಯದಲ್ಲಿ ಏನು ಮಾಡುತ್ತೆ, ಕಶ್ಚಿತ್ ಕೀಟಃ ವರಟಃ, ವರಟಃ ಮೀನ್ಸ್ ಕೀಟಃ, ವರಟಃ ಕೀಟಃ, ಸಿನೋನಿಮ್ ಆಫ್ ವರಟಃ ಇಸ್ ಕೀಟ, ಎನ್ ಇನ್ಸೆಕ್ಟ್, ಒಂದು ಹುಳ, ಒಂದು ಕೀಟ. ಕರ್ಣಸ್ಯ ಉತ್ಸಂಗೆ, ಕರ್ಣಸ್ಯ ಪ್ಲಸ್ ಉತ್ಸಂಗೆ, ಕರ್ಣಸ್ಯೋತ್ಸಂಗೆ, ಕರ್ಣಸ್ಯ ಪ್ಲಸ್ ಉತ್ಸಂಗೆ. ಇಲ್ಲಿ ಆ ಇದೆ, ಊ ಇದೆ, ಆ ಪ್ಲಸ್ ಊ, ಓ ಕರ್ಣಸ್ಯೋತ್ಸಂಗೆ. ಕರ್ಣಸ್ಯೋತ್ಸಂಗೆ, ಕರ್ಣನ ತೊಡೆಯನ್ನು ಮಾಂಸಭಕ್ಷಣೆ ನಿರತಃ, ತೊಡೆಯಲ್ಲಿದ್ದಂತಹ ಇಟ್ ಸ್ಟಾರ್ಟೆಡ್ ಟು ಬೈಟ್ ಫ್ಲೆಶ್ ಆಫ್ ಹಿಸ್ ಫ್ಲೆಶ್ ಫ್ರಮ್ ಹಿಸ್ ಲ್ಯಾಪ್. ಒಂದು ಕೀಟ ಬಂದು ಅವನ ತೊಡೆ ಮೇಲೆ ಕೂತ್ಕೊಳ್ತು, ತೊಡೆ ಬಂದು ಇಟ್ ಬಿಗ್ಯಾನ್ ಟು ಸಕ್ ದ ಬ್ಲಡ್, ಈವನ್ ಇಟ್ ಸ್ಟಾರ್ಟೆಡ್ ಟು ಈಟ್ ದ ಫ್ಲೆಶ್ ಆಫ್ ಹಿಸ್ ಲ್ಯಾಪ್, ಫ್ಲೆಶ್ ಫ್ರಮ್ ಹಿಸ್ ಲ್ಯಾಪ್. ಅವನ ತೊಡೆಯಲ್ಲಿದ್ದಂತಹ ಮಾಂಸವನ್ನು ತಿಂದು ರಕ್ತವನ್ನು ಹೀರೋದಕ್ಕೆ ಶುರು ಮಾಡ್ತು. ಪರಶುರಾಮ ಮಂದೋಷ್ಣ ರುಧಿರ ಸಂಪರ್ಕಾತ್ ಅಧನ್ ಅರ್ಧೋನ್ಮೀಲಿತಾಕ್ಷಃ. ಸೊ ಏನಾಯಿತು, ವೆನ್ ದ insect started to bite his lap, ಥೈ ಕಚ್ಚೋದಕ್ಕೆ ಶುರು ಮಾಡಿದಾಗ ಏನಾಯ್ತಲ್ಲಿ, ಅದರಿಂದ ರಕ್ತ ಹರಿಯೋದಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟೆಡ್ ಟು ಫ್ಲೋ ದ ಬ್ಲಡ್ ಫ್ರಮ್ ಹಿಸ್ ಲ್ಯಾಪ್. ಅವನ ತೊಡೆಯಿಂದ ರಕ್ತ ಹರಿಯೋದಕ್ಕೆ ಶುರುವಾಗಿ ಹೀಗೆ ಮಲಗಿದ್ರಲ್ಲ, ಆವಾಗ ಮಂದೋಷ್ಣ ರುಧಿರ ಸಂಪರ್ಕ, ಬ್ಲಡ್ದು ಸ್ವಲ್ಪ ಹಾಟ್, ಸ್ವಲ್ಪ ಬಿಸಿ ಇರುತ್ತಲ್ಲ, ನಮ್ಮ ಬಾಡಿ ಟೆಂಪರೇಚರ್ ಏನಿರುತ್ತಲ್ಲ ಆ ಒಂದು ಬಿಸಿ ಅವರ ಕಿವಿ ಹತ್ರ ತಾಕ್ತು. ಮಂದ ಉಷ್ಣ ರುಧಿರ, ರುಧಿರ ಮೀನ್ಸ್ ರಕ್ತ,
ರುಧಿರ ಸಂಪರ್ಕ ಇಟ್ ಬಿಗ್ಯಾನ್ ಟು ಫ್ಲೋ ಆ್ಯಂಡ್ ಇದೇನಾಯಿತು, ಅವರ ಕಿವಿ ಏನಾಯಿತು, ವೆಟ್ಟಾಯಿತು, ಹಸಿ ಆಯಿತು. ಆವಾಗ ಅರ್ಧೋನ್ಮೀಲಿತಾಕ್ಷ, ಹಿ ಜಸ್ಟ್ ಹಾಫ್ ಓಪನ್ಡ್ ಹಿಸ್ ಐಸ್. ಅಕ್ಷ ಅಂದರೆ ಕಣ್ಣು ಅಂತ ಹೇಳಿದ್ದೆ ನಾನು. ಅರ್ಧ ಉನ್ಮೀಲಿತಾಕ್ಷ, ಅರ್ಧ ಪ್ಲಸ್ ಉನ್ಮೀಲಿತಾಕ್ಷ, ಅರ್ಧೋನ್ಮೀಲಿತಾಕ್ಷ. ಹಿ ಓಪನ್ಡ್ ಹಾಫ್, ಓಪನ್ಡ್ ಹಿಸ್ ಐಸ್ ಹಾಫ್, ಕಣ್ಣನ್ನು ತೆಗೆದ್ರು ಅರ್ಧ. ಗುರು ಕರ್ಣ ಕಸ್ಯೇದಂ ರುಧಿರಂ, ತಕ್ಷಣ ಕಣ್ಣು ತೆಗೆದು ನೋಡಿದ್ರು ರಕ್ತ ಹರಿತಾ ಇದೆ. ಕರ್ಣ ಕಸ್ಯೇದಂ ರುಧಿರಂ, ಯಾರ್ದು ಈ ರಕ್ತ? ಕಸ್ಯ ಇದಂ ಕಸ್ಯೇದಂ, ಕಸ್ಯ ಇದಂ ರುಧಿರಂ, ಯಾರ್ದಿದು ರಕ್ತ? ಕಥಯ ಕಥಮಿದಂ ಅತ್ರ ಸಂಭೂತಂ, ಹೇಳು. ಕಥಯ ಮೀನ್ಸ್ ಹೇಳು, ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನ. ಕಥಯ ಕಥದಾತು, ಕಥಯತು ಕಥಯತಾಂ ಕಥಯಂತು. ಕಥಯ ಕಥಂ ಇದಂ ಅತ್ರ ಸಂಭೂತಂ, ಹೇಗಾಯಿತು ಇದೆಲ್ಲ, ಹೇಳು ಹೇಳು ಅಂತ ಹೇಳಿದ್ರು. ಕಥಂ ಮೇ ಶೀರ್ಷಸ್ಯ ತವ ಉತ್ಸಂಗ ಶಯನಾ ಪ್ರಾಪ್ತಿ, ನಾನು ಮರದ ಕೆಳಗಡೆ ಮಲಗಿದ್ದು ನನ್ನ ತಲೆ ನಿನ್ನ ತೊಡೆ ಮೇಲೆ ಹೇಗೆ ಬಂತು ಅಂತ ಕೇಳಿದ್ರು. ಎಷ್ಟು ಗಾರ್ಡನ್ ಇದೆ ಅಪ್ಪ ಗುರುಗಳೇ, ನಿಮ್ಮ ಗಾರ್ಡನ್ ಇದೆ ಅಂತ ಹೇಳ್ಬೋದಿತ್ತು. ಕಥಂ ಮೇ ಶೀರ್ಷಸ್ಯ ತವೋತ್ಸಂಗ ಶಯನ ಪ್ರಾಪ್ತಿ, ತವ ಕಥಂ ಮೇ ಶೀರ್ಷ, ಶೀರ್ಷ ಅಂದರೆ ಏನು? ತಲೆ. ಮೇ ಶೀರ್ಷಸ್ಯ, ನನ್ನ ತಲೆ, ತವ ಉತ್ಸಂಗೆ ಶಯನ ಪ್ರಾಪ್ತಿ, ನಿನ್ನ ತೊಡೆ ಮೇಲೆ ಮಲಗೋದಕ್ಕೆ ಹೇಗೆ ಸಾಧ್ಯ? ಈಶತ್ ಕ್ರುದ್ಧ ಇವ, ಕ್ರುದ್ಧ, ಹಿ ವಾಸ್ ವೆರಿ ಮಚ್ ಆ್ಯಂಗ್ರಿ, ತುಂಬ ಸಿಟ್ಟು ಬಂದಿತ್ತು ಅವರಿಗೆ. ಸರ್ವಂ ಸತ್ಯಮೇವ ವದ, ಸ್ಪೀಕ್ ದ ಟ್ರೂತ್, ಸತ್ಯವನ್ನೇ ಹೇಳು, ಏನಾಯಿತು ಅನ್ನೋದು ನಿಜ ಹೇಳು ಅಂತ ಹೇಳಿದ್ರು. ಸರ್ವಂ ಸತ್ಯಮೇವ ವದ, ಸತ್ಯವನ್ನೇ ಹೇಳಬೇಕು, ಬೇರೆ ಸುಳ್ಳು ಹೇಳಬಾರ್ದು. ಕಿಮರ್ಥಂ ಆಶ್ರಮಂ ಪ್ರತಿ ಆಗತಃ, ಆಶ್ರಮಕ್ಕೆ ಯಾಕೆ ಬಂದೆ ನೀನು? ಆಗತಃ, ಆ ಪ್ಲಸ್ ಗಮ್ ಪ್ಲಸ್ ತ ಪ್ರತ್ಯಯ ಭೂತಕೃದಂತ. ಕಿಮರ್ಥಂ ಆಶ್ರಮಂ ಪ್ರತಿ ಆಗತಃ, ನೀನು ಆಶ್ರಮಕ್ಕೆ ಬಂದಿದ್ದ ಉದ್ದೇಶ ಏನು ಅಂತ ಕೇಳಿದ್ರು. ಕರ್ಣ ಆಚಾರ್ಯ ಸರ್ವಂ ಯಥಾಸಂಭೂತಂ ಕಥಯಾಮಿ, ಹಿ ವಾಸ್ ಫ್ರೈಟನ್, ಹಿ ವಾಸ್ ಸ್ಕ್ಯಾರ್ಡ್. ಅವರಿಗೆ ಭಯ ಆಗಿಬಿಡ್ತು. ಗುರುಗಳು ಅಷ್ಟು ಸಿಟ್ಟಿನಿಂದ ಕೇಳ್ತಾ ಇದ್ದಾರೆ, ಇವನಿಗೆ ತುಂಬ ಭಯ ಆಯಿತು. ಭಯ ಆಗಿಬಿಟ್ಟು ಸರ್ವಂ ಯಥಾಸಂಭೂತಂ ಕಥಯಾಮಿ, ಏನು ನಡೀತೋ ಅದನ್ನೇ ಹೇಳ್ತೀನಿ ಗುರುಗಳೇ. ಮಮ ಅಪರಾಧ ಕೃಪಯಾ ಕ್ಷಂತವ್ಯ, ಮಮಾಪರಾಧ ಕೃಪಯಾ ಕ್ಷಂತವ್ಯ, ದಯವಿಟ್ಟು ಮಮ ಪ್ಲಸ್ ಅಪರಾಧ ಮಮಾಪರಾಧ, ನನ್ನ ಅಪರಾಧವನ್ನು ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಕ್ಷಂತವ್ಯ, ದಯವಿಟ್ಟು ನನ್ನ ಅಪರಾಧವನ್ನು ಕ್ಷಮಿಸಿ ಅಂತ ಹೇಳ್ದ. ಆಚಾರ್ಯ ಸರ್ವಂ ಯಥಾಸಂಭೂತಂ ಕಥಯಾಮಿ, ಮಮಾಪರಾಧ ಕೃಪಯಾ ಕ್ಷಂತವ್ಯ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ, ಅಪರಾಧವನ್ನು ಕ್ಷಮಿಸಿ. ವಜ್ರಾಖ್ಯ ಕೃಮಿರೇಶ ವೀಕ್ಷ್ಯ ಭಗವತ್ ಪೀನಂ ಮಮೋರುದ್ವಯಂ ಕೃಂತನ್ ಚಂಚುಪಟನೆ ಪಟೇನ ನಿರ್ದಯಮಥೋ ರಕ್ತಂ ಪಿಬನ್ ಸತ್ವರಂ ಯಾವದ್ರಕ್ಷ್ಯತಿ ಸ್ಮ ಮಾಂಸಮಖಿಲಂ ತಾವಚ್ಚ ಸಾ ಯಾತನಾ ನಿದ್ರಾಭಂಗ ಭಯಾದಹೋ ತವ ಮಯಾ ಸೋಢಾ ಸಮಸ್ತಾ ಧ್ರುವಂ. ಪಾಪ ಏನಾದ? ವೆನ್ ವಜ್ರಾಖ್ಯ, ವಜ್ರ ಕೀಟ, ಆ ಹುಳು ಅಂದರೆ ಹುಳು ಹೆಸರು ವಜ್ರಾಖ್ಯ. ವಜ್ರ ಎಂಬ ಕೀಟವು ಕೃಮಿ ಅಂದರೆ ಏನು? ಹುಳು. ಕೃಮಿರೇಷ, ಕೃಮಿಹಿ ಪ್ಲಸ್ ಏಷ ಕೃಮಿರೇಷ, ರೇಫಾದೇಶ ಅಲ್ಲೂ ಕೂಡ ಕೃಮಿಹಿ ಪ್ಲಸ್ ಏಷ ಕೃಮಿರೇಷ. ವೀಕ್ಷ್ಯ ಭಗವನ್ ಪೀನಂ ಮಮ ಊರುದ್ವಯಂ, ಮಮ ಪ್ಲಸ್ ಊರುದ್ವಯಂ, ಮಮ ಪ್ಲಸ್ ಊರು ದ್ವಯಂ, ಊರು ಅಂದರೆ ತೊಡೆ, ಲ್ಯಾಪ್ ಅವನ ಥೈ ಪಾರ್ಟ್. ಸೊ ಮಮ ಪ್ಲಸ್ ಊರು ದ್ವಯಂ, ಮಮ ಅನ್ನೋ ಕಡೆ ಅಕಾರ ಇದೆ, ಇಲ್ಲಿ ಉಕಾರ ಇದೆ, ಆ ಪ್ಲಸ್ ಓ ಮಮೋರು ದ್ವಯಂ. ದ್ವಯ ಅಂದರೆ ಎರಡು. ನನ್ನ ಎರಡು ಕಾಲಿನ ಮಂಡಿಯಲ್ಲಿದ್ದಂತಹ ಏನದು ಮಾಂಸವನ್ನು ಭಕ್ಷಣೆ, ರಕ್ತಂ ಪಿಬನ್ ಏನದು ಚಂಚುಪಟೇನ, ಚಂಚುಪಟೇನ ಅಂದರೆ ಇಟ್ ಫ್ರಮ್ ಇಟ್ಸ್ ಸ್ಟಿಂಗ್, ಅದರದ ಒಂದು ಏನಂತೀವಿ ಅದರ ಒಂದು ಚೂಪಾದ ಒಂದು ಮುಳ್ಳಿನಿಂದ. ಚಂಚುಪಟೇನ ನಿರ್ದಯೋ ಅಥೋ ರಕ್ತಂ ಪಿಬನ್ ಸತ್ವರಂ ಆ್ಯಂಡ್ ಮಾಂಸಭಕ್ಷಿತಂ, ನನ್ನ ತೊಡೆಯಲ್ಲಿದ್ದಂತಹ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುವಂತಹ ಸಮಯದಲ್ಲಿ
ಯಾವದ್ ಭಕ್ಷಯತಿ ಸ್ಮ ಮಾಂಸಭನ್ ತಾವಂಚ ಸಮಸ್ತ ಮಾಂಸವನ್ನು ತಿನ್ನುವಂತಹ ಸಮಯದಲ್ಲಿ ಆ ಯಾತನೆಯನ್ನು ವೈ ಡಿಡ್ ಐ ಟಾಲರೇಟ್, ಯಾಕೆ ನಾನು ತಡ್ಕೊಂಡೆ ಅಂತಂದರೆ ನಿದ್ರಾಭಂಗ ಭಯಾದ್ ಅಹಂ, ಎಲ್ಲಿ ನಾನು ನನ್ನ ಬಾಡಿಯನ್ನು ಶೇಕ್ ಮಾಡಿದ್ರೆ ನೀವು ನಿದ್ದೆಯಿಂದ ಎದ್ದು ಬಿಡ್ತೀರೋ ಅನ್ನೋ ಭಯದಿಂದ ನಿದ್ರಾಭಂಗ ಆಗತ್ತೆ. ಸಿ ಹೌ ಒಬೀಡಿಯಂಟ್ ಅಂತ ನೀವು ತಿಳ್ಕೊಳ್ರಿ ಕರ್ಣ. ಓಕೆ, ನಾನು ಆ ಒಂದು ನೋವನ್ನು ತಡೆಯೋದಕ್ಕೆ ಕಾರಣ ಸಹಿಸ್ಕೊಂಡೆ. ವೆನ್ ಇಟ್ ವಾಸ್ ಬೈಟಿಂಗ್, ವೆನ್ ಇಟ್ ವಾಸ್ ಕಟ್ಟಿಂಗ್ ಮೈ ಥೈ, even I tolerated such a severe pain. Why? I wanted not to disturb your sleep. I don't want to disturb you from the sleep. ನಿಮಗೆ ನಿದ್ರಾಭಂಗ ಮಾಡಬಾರ್ದು ಅನ್ನೋದ್ರ ಒಂದೇ ಕಾರಣದಿಂದ ಐ ಟಾಲರೇಟೆಡ್ ದ ಪೇಯ್ನ್ ಅಂತ ಹೇಳ್ದ. ಯಾವದ್ ಭಕ್ಷಯತಿ ಸ್ಮ ಮಾಂಸಮಖಿಲಂ ತಾವಂಚ ಸಾ ಯಾತನ ಅಂದರೆ ಏನು? ನೋವು. ಆ ನೋವನ್ನು ನಾನು ತಡ್ಕೊಂಡೆ. ನಿದ್ರಾಭಂಗ ಭಯಾತ್ ಅಹೋ ತವ ಮಯ ಸೋಢ ಮೀನ್ಸ್ ಟಾಲರೇಟೆಡ್, ಸ ಪ್ಲಸ್ ಊಢ ಸೋಢ, ಐ ಟಾಲರೇಟೆಡ್ ದ ಪೇನ್ ಎಂಬುದಾಗಿ ಹೇಳ್ದ. ಪಾಪ ಎಷ್ಟು ನೋಡಿ, ಕರ್ಣ ಇಸ್ ಸಚ್ ಅ ಟ್ರಾಜಿಕ್ ಹೀರೋ ಇನ್ ಮಹಾಭಾರತ. ಎವ್ರಿವೇರ್, ಎಲ್ಲ ಕಡೆ ಹೋದರೂ ಕೂಡ ಅವನಿಗೆ ಬರೀ ಡಿಸಪಾಯಿಂಟ್ಮೆಂಟ್. ವೆರ್ ಎವರ್ ಹಿ ಗೋಸ್, ದ ವೆರಿ ಫಸ್ಟ್ ಡೇ he was insulted by Drona, who is that? ಭೀಷ್ಮ, ದ್ರೋಣಾಚಾರ್ಯ ಆ್ಯಂಡ್ ಅರ್ಜುನ, ಅವರಿಂದ ಎಲ್ಲ ಇನ್ಸಲ್ಟ್ ಆಗ್ತಾನೆ. ಕುರುಕ್ಷೇತ್ರ ರೀಸೆಂಟಾಗಿ ದ ಮೂವಿ ಬಂತು ಕುರುಕ್ಷೇತ್ರದಲ್ಲಿ, ಬಟ್ ಅಲ್ಲಿದ್ದಕ್ಕಿಂತ ಇನ್ನೂ ಡೀಪಾಗಿ ತೋರಿಸ್ಬೋದಿತ್ತು, ಸ್ವಾರಸ್ಯಕರವಾಗಿ ತೋರಿಸ್ಬೋದಿತ್ತು. ಬಟ್ ಗೊತ್ತಿಲ್ಲದೆ ಇರೋರಿಗೆ ತಿಳ್ಕೊಳ್ಳೋಕೆ ದಟ್ ಇಸ್ ಇನಫ್ ಅನಿಸುತ್ತೆ. ನಾವು ಕೆಲವೊಂದು ರಾಮಾಯಣ ಮಹಾಭಾರತವನ್ನು ಡೀಪಾಗಿ ತಿಳ್ಕೊಂಡಿರೋರಿಗೆ ಅದು ಇನ್ನೂ ಸ್ವಾರಸ್ಯವಾಗಿ ತೋರಿಸ್ಬೋದಿತ್ತು ಅಂತ ಅನಿಸುತ್ತೆ ನಮಗೆ. ಬಟ್ ಅದು ಚೆನ್ನಾಗಿ ತೋರಿಸ್ತದೆ. ಇಟ್ ಇಸ್ ಪಿಕ್ಚರೈಸ್ಡ್ ಇನ್ ಅ ವೆರಿ ನೈಸ್ ವೇ. Okay, so very first day when all the Pandavas and Kauravas have completed their Shastrabhyasa and they wanted to showcase their talent. ಆ ಸಮಯದಲ್ಲಿ ಈವನ್ ಕರ್ಣ ಕೇಮ್. ಆವಾಗ ಎಲ್ಲರೂ ಕೇಳ್ತಾರೆ, ಯಾರು ನೀನು ಅಂತಂದಾಗ, ನೀವು ಆರ್ ಸೂತಪುತ್ರ, ಯು ಆರ್ ನಾಟ್ ಎಲಿಜಿಬಲ್ ಟು ಅಟೆಂಡ್ ದಿಸ್ ಲಾರ್ಡ್ಸ್ ಮೀಟಿಂಗ್ ಅಂತ ಹೇಳಿದಾಗ, ಅದರಲ್ಲಿ ಹೂ ಸೇವ್ಡ್? ದುರ್ಯೋಧನ ಸೇವ್ ಮಾಡ್ತಾನೆ ಅವನಿಗೆ. ಟ್ಯಾಲೆಂಟಿಗೆ ಯಾವುದೇ ಭೇದ ಭಾವ ಇಲ್ಲ. ಸೊ ಅವರ ಫ್ಯಾಮಿಲಿದು ಏನೇನಿದೆ ಒಂದು ಡೆಪ್ತ್ ಹೋಗ್ತಾನೆ, ರೂಟ್, ವಂಶವೃಕ್ಷ ಅಂತ ಏನು ಹೇಳ್ತೀವಲ್ಲ ಅದ್ರ ಪ್ರಕಾರ ಹೋಗ್ಬಿಟ್ಟು ಅವನಿಗೆ ತನ್ನ ಸೇನೆಯ ಅಂಗರಾಜಾಧಿಪತ್ಯವನ್ನು ಕೊಡ್ತಾನೆ. ಸೊ ಹಿ ಗೇವ್ ಸಚ್ ಅ ಪೊಸಿಷನ್. ಆವಾಗಲಿಂದ ಕರ್ಣ ಆ್ಯಂಡ್ ದುರ್ಯೋಧನ ಬಿಕೇಮ್ ಟ್ರೂ ಫ್ರೆಂಡ್ಸ್. ಓಕೆ, ಕರ್ಣನ ಕಂಡ್ರೆ ದುರ್ಯೋಧನನಿಗಿಷ್ಟ, ದುರ್ಯೋಧನನ ಕಂಡ್ರೆ ಕರ್ಣನಿಗೂ ತುಂಬ ಇಷ್ಟ. ಸೊ ಆವಾಗಲಿಂದ, ಸೊ ಇನ್ ದ ಕಂಪ್ಲೀಟ್ ಒಂದು ಸಭೆಯಲ್ಲಿ ಹಿ ವಾಸ್ ಇನ್ಸಲ್ಟೆಡ್, ಆದರೂ ಕೂಡ ಅವನಿಗೆ ಸೇವ್ ಮಾಡಿದವರು ಯಾರು? ಹೆಲ್ಪ್ ಮಾಡಿದವರು ದುರ್ಯೋಧನ. ಸೊ ಆವಾಗಿಂದ, ದ ವೆರಿ ಫಸ್ಟ್ ಟೈಮ್, ಆವಾಗಿಂದ ಟಿಲ್ ದ ಎಂಡ್ ಆಫ್ ದ ಕುರುಕ್ಷೇತ್ರ ವಾರ್, ಅಲ್ಲಿವರೆಗೂ ಅವನಿಗೆ ಮೋಸನೇ ಆಯಿತು ಅವನಿಗೆ. ಸೊ ಹಿ ಸಚ್ ಅ ಟ್ರಾಜಿಕ್ ಹೀರೋ. ಸೊ ಅವನ ಇನ್ನೂ ಯಾರು ಗೊತ್ತಿಲ್ಲ. ಸೊ ನಿಮಗೆ ಎಲ್ಲ ಗೂಗಲ್ನಲ್ಲಿ ನಿಮಗೆ ಸಿಗುತ್ತೆ. ಕರ್ಣನ ಒಂದು ಹಿಸ್ಟ್ರಿನ ನೋಡ್ತಾ ಹೋಗ್ರಿ, ನಿಜವಾಗ್ಲೂ ನೀವು ತಿಳ್ಕೊಬೇಕು ಅದನ್ನು. ಕರ್ಣನ ಒಂದು ಏನೊಂದು ಡಿಸಪಾಯಿಂಟ್ಮೆಂಟ್ಸ್ ಏನಾಗಿದೆ, ಮತ್ತು ಹೂ ಇಸ್ ಅ ಮದರ್ ಯಾರು, ಫಾದರ್ ಹೌ ಹಿ ವಾಸ್ ಬಾರ್ನ್ ಎಂಬುದಾಗೆಲ್ಲ ಹಿಸ್ ಟೋಟಲ್ ಹಿಸ್ಟ್ರಿ ಒಂದರಲ್ಲಿ ಬರುತ್ತೆ. ಡ್ಯೂರಿಂಗ್ ಹಿಸ್ ಲಿವಿಂಗ್ ಇನ್ ಹಸ್ತಿನಾಪುರ ಏನೇನೆಲ್ಲ ಆಯಿತು, ಮತ್ತು ಯಾರ್ಯಾರು ಅವನಿಗೆ ಇನ್ಸಲ್ಟ್ ಮಾಡಿದ್ರು ಎಂಬುದನ್ನೆಲ್ಲ ನೋಡ್ಬೋದು. ಸೊ ಆ್ಯಕ್ಚುಲಿ ಹಿ ಈಸ್ ಬಾರ್ನ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಸೂರ್ಯದೇವ. ಸೂರ್ಯವಂಶದಲ್ಲಿ ಹುಟ್ಟಿದವನು, ಸೂರ್ಯನ ವರಪ್ರಸಾದದಿಂದ ಹುಟ್ಟಿದವನು. ಇದು ನಿಮಗೆ ಸ್ವಲ್ಪ ಟೆಕ್ಸ್ಟಲ್ಲಿ, ಅದರ್ ದ್ಯಾನ್ ಟೆಕ್ಸ್ಟ್ ನಿಮಗೆ ಕರ್ಣನ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಸೊ ಹಿಸ್ ಬಾರ್ನ್ ಟು ಕುಂತಿ ಬಿಫೋರ್ ಹರ್ ಮ್ಯಾರೇಜ್. ಓಕೆ, ಅವಳು ಏನೋ ಸೂರ್ಯನಿಂದ ವರವನ್ನು ಪಡ್ಕೊತಾಳೆ ಆ ಸಮಯದಲ್ಲಿ. ಸೊ ಅವಳು ನನಗೆ ಮಗುವನ್ನು ಕೊಡು ಅಂತ ಕೇಳಿದಾಗ, ಸೂರ್ಯ ಈಗ ನೀನು ಒಬ್ಬ ಕನ್ಯೆ ಆಗಿದ್ದೀಯಾ, ಅದರಿಂದ ಈಗ ನೀನು ಮಗುವನ್ನು ಪಡೆದ್ರೆ ಸೊಸೈಟಿಯಲ್ಲಿ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂತ ಹೇಳಿದಾಗ, ಆದರೂ ಕೂಡ ಶಿ ಜಸ್ಟ್ ಇನ್ಸಿಸ್ಟೆಡ್ ಆ್ಯಂಡ್ ಇಮಿಡಿಯೇಟ್ಲಿ ಸೂರ್ಯ ಕರ್ಣನನ್ನು ಕೊಡ್ತಾನೆ ಮಗುವಾಗಿ. ಸೊ ಕಿವಿಯಿಂದ ಹುಟ್ಟಿದ, ಅದರಿಂದ ಅವನಿಗೆ ಕರ್ಣಕುಂಡಲ, ಹಿ ವಾಸ್ ಬಾರ್ನ್ ವಿತ್ ದ ಕವಚ ಆ್ಯಂಡ್ ಕುಂಡಲ.
ಕವಚ ಮತ್ತು ಕುಂಡಲಗಳ ಸಮೇತ ಅವನು ಭರ್ತನ ತಗೊಂಡ. ಅದೇ ಅವನಿಗೆ ಪ್ರೊಟೆಕ್ಟಿವ್ ಶೀಲ್ಡ್ ಇತ್ತು. ಬಟ್ ಅದನ್ನು ಕೂಡ ಇಂದ್ರ ಸ್ನ್ಯಾಚ್ ದಟ್. ಇಂದ್ರ ಅವನಿಗೆ ಪರೀಕ್ಷಿಸೋಕ್ಕೆ ಬಂದು, ಬಿಕಾಸ್ ಹಿ ವಾಸ್ ಬಾರ್ನ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಸೂರ್ಯದೇವ. ಆದರೆ ಅವನ ಮಗ, ಅವನ ವರಪ್ರಸಾದದಿಂದ ಬೆಳೆದವನು ಅಂತಂದರೆ ಅರ್ಜುನ ಹುಟ್ಟಿದವನು ಅಂದರೆ. ಸೊ ಅರ್ಜುನ ವಾಸ್ ದ ಪರ್ಫೆಕ್ಟ್ ಮ್ಯಾಚ್ ಟು ಫೈಟ್ ಇನ್ ದ ವಾರ್ ಫೀಲ್ಡ್. ಸೊ ಅದರಿಂದ ಸೊ ಇಂದ್ರ ನ್ಯೂ ದಟ್ ಕರ್ಣ ವಿಲ್ ನಾಟ್ ಸ್ಪೇರ್ ಅರ್ಜುನ ವೆನ್ ದೆ ಫೇಸ್ ಇನ್ ದ ಈಚ್ ಅದರ್ ಇನ್ ದ ವಾರ್ ಫೀಲ್ಡ್. ಸೊ ಅದರಿಂದ ಅವನೇನು ಮಾಡ್ತಾನೆ, ದಿಸ್ ಕೃಮಿ ಅಂತ ಏನು ಹೇಳಿದ್ದೀವಲ್ಲ, ಈ ಕೀಟ ಇಂದ್ರ ಕೇಮ್ ಇನ್ ಡಿಸ್ಗೈಸ್. ಇಂದ್ರನೇ ಆ ಕೀಟವಾಗಿ ಬಂದಿದ್ದು. ಇಂದ್ರ ಆ ಕೀಟವಾಗಿ ಬಂದು ಕರ್ಣನ ತೊಡೆಯನ್ನು ತೊಡೆಯ ರಕ್ತವನ್ನು ಹೀರಿ ಮಾಂಸವನ್ನು ತಿನ್ನೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಯಾಕಂದರೆ ಅವನಿಗೇನು ಕೊಟ್ಟಿದ್ರು ಗುರುಗಳು? ಭಾರ್ಗವಾಸ್ತ್ರವನ್ನು ಕೊಟ್ಟಿದ್ರು. ಭಾರ್ಗವಾಸ್ತ್ರವನ್ನು ಇತ್ತು ಅಂತಿದ್ರೆ ನಿಜವಾಗ್ಲೂ ಅರ್ಜುನನ ಅವನು ಸೋಲಿಸ್ಬೋದಿತ್ತು. ಆದರೆ ಆ ಭಾರ್ಗವಾಸ್ತ್ರವನ್ನು ಹೇಗಾದರೂ ಕಿತ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂದ್ರ ಏನು ಮಾಡ್ದ, ಕೃಮಿ ರೂಪದಲ್ಲಿ ಬಂದು ಅವನ ಶಾಪಕ್ಕೆ, ಕರ್ಣನಿಗೆ ಶಾಪ ಕೊಡುವಂಥ ಸಿಚುವೇಶನನ್ನು ನಿರ್ಮಾಣ ಮಾಡಿದವನೇ ಇಂದ್ರ. ಇದು ಒಂದು ಟೆಸ್ಟು. ಆಮೇಲೆ ಇನ್ನೊಂದು ಇದರಲ್ಲಿ ಹಿ ಕೇಮ್ ಆಸ್ ಬ್ರಾಹ್ಮಣ್, ಒಂದು ಬ್ರಾಹ್ಮಣನ ವೇಷಧಾರಿಯಾಗಿ ಅವನು ಅರ್ಘ್ಯವನ್ನು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥ ಸಂಧ್ಯಾ ವಂದನೆ ಅಂತ ಹೇಳ್ತೀವಲ್ಲ, ಆ ಒಂದು ಅರ್ಘ್ಯವನ್ನು ಕೊಡುವಂತಹ ಸಂದರ್ಭದಲ್ಲಿ ಅವನು ಯಾರೇ ಆ ಸಮಯದಲ್ಲಿ ಬೇಡಿ ಬಂದ್ರೂ ಕೂಡ ಹಿ ನೆವರ್ ರೆಫ್ಯೂಸ್ ಮಾಡ್ತಿರಲಿಲ್ಲ. ಏನೇ ಕೇಳಿದ್ರು ಕೊಡ್ತಿದ್ದ. ಆ ಸಮಯವನ್ನು ನೋಡಿ ಒಬ್ಬ ಬ್ರಾಹ್ಮಣ ವೇಷಧಾರಿಯಾಗಿ ಇಂದ್ರ ಬಂದು ಅವನಲ್ಲಿರುವಂತಹ ಕವಚ ಕುಂಡಲಗಳನ್ನು ಪಡ್ಕೊಂಡ್ಬಿಡ್ತಾನೆ. ಅದು ಒಂದು. ಎಲ್ಲ ಕಡೆ ಮೋಸ, ಕರ್ಣನಿಗೆ ಮೋಸದಿಂದ ಅವನಿಗೆ ಪಾಪ ಎಲ್ಲ ಕಡೆ ಮೋಸ ಆಗಿದೆ. ಯಾಕಂದರೆ ಇವನ್ ಕುಂತಿ ವಾಸ್ ನಾಟ್ ರೆಡಿ ಟು ಸೇ ಕರ್ಣ ಈಸ್ ಮೈ ಸನ್ ಇನ್ ಫ್ರಂಟ್ ಆಫ್ ಆಲ್. ಯಾಕಂದರೆ ಗಿಲ್ಟ್ ಇರುತ್ತೆ. ಅದು ಒಂದು ಕಥೆ. ಇದು ಮಹಾಭಾರತ ಎಷ್ಟು ಸ್ವಾರಸ್ಯಕರವಾಗಿದೆ ಅಂತಂದರೆ ಯು ಮಸ್ಟ್ ನೋ. ಕುರುಕ್ಷೇತ್ರ ಅಂದರೆ ಜಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಕುರುಕ್ಷೇತ್ರ ಮೂವಿ ಇದೆಯಲ್ಲ, ಅದರಲ್ಲಿ ಇಷ್ಟೇ ಪರ್ಸೆಂಟ್ ತೊಗೊಂಡಿದ್ದಾರೆ ಅಂತ ಹೇಳಬೇಕು. ಬಟ್ ರೈಟ್ ಫ್ರಮ್ ದ ಬಿಗಿನಿಂಗ್ ನೀವು ನೋಡಿದರೆ, ಈವನ್ ಐ ಫೆಲ್ಟ್ ವೆರಿ ಹ್ಯಾಪಿ ಡ್ಯೂರಿಂಗ್ ದ ಲಾಕ್ಡೌನ್ ಪೀರಿಯಡ್. ಬಿ ಆರ್ ಚೋಪ್ರಾಸ್ ಮಹಾಭಾರತ ಆ್ಯಂಡ್ ರಮಾನಂದ್ ಸಾಗರ್ಸ್ ರಾಮಾಯಣ telecasted. I was very much, I recalled my childhood days. ಆ ಸಮಯದಲ್ಲಿ ಹೌ ವಿ ವರ್ ಪ್ರಿಪೇರಿಂಗ್ ಟು ವಾಚ್ ರಾಮಾಯಣ ಆ್ಯಂಡ್ ಮಹಾಭಾರತ ಆ್ಯಂಡ್ ಆಲ್, ಹೌ ಕ್ಯೂರಿಯಸ್ ವಿ ವರ್. ಡಿಫ್ರೆಂಟ್ ಕ್ಯಾರೆಕ್ಟರ್ಸು, ಆ ಒಂದು ಪಿಕ್ಚರೈಸೇಷನ್ನು ಎಲ್ಲ ನಮಗೇನೋ ಒಂಥರ ಇನ್ನೂ ನಮ್ಮ ಮೈಂಡಲ್ಲಿ ಸ್ಟಿಕ್ ಆಗಿಬಿಟ್ಟಿದೆ. ಅದನ್ನು ನೋಡೋ ಒಂದು ಅವಕಾಶ ನಮಗೆ ನಿಜವಾಗ್ಲೂ ಡಿ ಡಿ ಭಾರತಿಲಿ ದೇವರ್ ಟೆಲಿಕಾಸ್ಟಿಂಗ್ ದಟ್ ಬಂತು. ತುಂಬ ಚೆನ್ನಾಗಿತ್ತು. ಜಸ್ಟ್ ರಿಕಾಲ್ ಆಯಿತು. ಮತ್ತು ಆ ಸಮಯದಲ್ಲಿ ವಾಟ್ ಆ್ಯಂಡ್ ಆಲ್ ಐ ವಾಸ್ ಸ್ಟಡಿಯಿಂಗ್, ಐ ಥಿಂಕ್ ಏನು ಓದ್ತಿದ್ದೆ ನಾನು, ಪಿ ಯುನ ಡಿಗ್ರಿನೇ ಸಮಥಿಂಗ್ ಐ ವಾಸ್. ಆ ಸಮಯದಲ್ಲಿ ವಾಟ್ ಆ್ಯಂಡ್ ಆಲ್ ದ ಸ್ಮಾಲ್ ಸ್ಟೋರೀಸ್ ನಾಟ್ ನೋಯಿಂಗ್, ಆ ಸಮಯದಲ್ಲಿ ಅದನ್ನು ಈ ಸಲ ನೋಡಿ ಅದು ಜಸ್ಟ್ ಫುಲ್ ಕಂಪ್ಲೀಟ್ ಕ್ಲಿಯರ್ ಆಯಿತು. ಸೊ ಇಟ್ ವಾಸ್ ವೆರಿ ನೈಸ್. ಇದು ಏನದು ಸೀರಿಯಲ್ ಅಂತ ಹೇಳ್ಬೋದು, ಮೈಥಾಲಜಿಕಲ್ ಸೀರಿಯಲ್ ಅಂತ ಹೇಳ್ಬೋದು. ಈವನ್ ರಾಮಾಯಣ ಆಲ್ಸೋ. ಮಹಾಭಾರತ ಇಸ್ ಬೃಹತ್ ಕಥಾ, ಮಹತ್ವಂಚ ಭಾರಂಚ ಮಹಾಭಾರತಂ ಅಂತ ಹೇಳ್ತಾರೆ. ಮಹಾಭಾರತ ಅನ್ನೋದು 18,000 ಶ್ಲೋಕಗಳು ಭಗವದ್ಗೀತಾದಲ್ಲಿ ಹೇಳಿರೋದು, 18 ಅಧ್ಯಾಯ. ಓಕೆ, ಸೊ ಪರ್ವಗಳು, 18 ಪರ್ವಗಳು ಅಂತ ಹೇಳ್ತೀವಿ ನಾವು. ಓಕೆ, ಅದರಲ್ಲಿ ಹಾಗೆ ಕರ್ಣನಿಗೆ ತುಂಬ ಒಂಥರ ಮೋಸದ ವಿಚಾರಗಳು ತುಂಬ ನಡೆದಿದೆ. ಕಡೆಗೆ ವೆನ್ ಅರ್ಜುನ ವಾಸ್ ಫೇಸಿಂಗ್ ಟು ಕರ್ಣ, ಆ ಸಮಯದಲ್ಲಿ ಅವನು ಭಾರ್ಗವಾಸ್ತ್ರವನ್ನು ಎಷ್ಟೇ ಟ್ರೈ ಮಾಡ್ತಾನೆ, ಆ ಮಂತ್ರ ಅವನಿಗೆ ನೆನಪೇ ಬರೋದಿಲ್ಲ. ಆ ಸಮಯದಲ್ಲಿ ಅವನು ರಥ ಬೇರೆ ಒಂದು ಚಕ್ರ ಭೂಮಿಯಲ್ಲಿ ಉಳಿದ್ಕೊಂಡ್ಬಿಡುತ್ತೆ. ಅದು ಒಂದು ಶಾಪ. ಎಷ್ಟೊಂದು ಶಾಪಗಳಿದೆ ಅಂತಂದರೆ ಅವನಿಗೆ ಅಷ್ಟೊಂದು ಶಾಪ ಪಾಪ ಅವನಿಗೆ ಕೈ ಕೊಡಲಿಲ್ಲ ಕಡೆಗೂ. ಗೊತ್ತಾಯ್ತಾ? ಹೀಗೆ ಕರ್ಣಂದು ಬೇಕಾದಷ್ಟು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಕರ್ಣನ ಬಗ್ಗೆ ತಿಳ್ಕೊಳ್ಳಿ. ನಿಜವಾಗ್ಲೂ ಹೋಲ್ ಮಹಾಭಾರತ ನಿಮಗೆ ಓದಲಿಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೋ ಅಬೌಟ್ ಕರ್ಣನ ದಾನವೀರತೆಯನ್ನು, ಹೌ ಫೇಮಸ್, ಹೌ ಸ್ಪೆಷಲ್ ಹಿ ವಾಸ್ ದ್ಯಾನ್ ಅದರ್ಸ್ ಅಂತ ನೀವು ಕಪಟ ನಾಟಕ ಸೂತ್ರಧಾರಿ ಅಂತ ಹೇಳ್ತೀವಿ ನಾವು ಕೃಷ್ಣನಿಗೆ. ಯಾಕೆ? ಅಧರ್ಮದ ವಿರುದ್ಧವಾಗಿ ಇರೋರನ್ನ ಧರ್ಮಕ್ಕೆ ತರಬೇಕು, ಧರ್ಮದ ಜಯವನ್ನು ತರಬೇಕು ಎಂಬುದಾಗಿ ಅವನು ಅರ್ಜುನಗೆ ಹೇಳಿ ಗೀತೋಪದೇಶವನ್ನು ಮಾಡಿ ಕುರುಕ್ಷೇತ್ರ ಯುದ್ಧವನ್ನು ಸಕ್ಸಸ್ಫುಲ್ಲಾಗಿ ಅವನು ಮಾಡ್ದ. ಸೊ ಇಷ್ಟೆಲ್ಲ ಇದು. ಸೊ ಇಲ್ಲಿ ಗುರುಗಳ ತುಂಬ ಸಿಟ್ಟು ಬಂದಿದೆ ಗುರುಗಳಿಗೆ, ಕರ್ಣ ಸುಳ್ಳು ಹೇಳಿ ಬಂದೆ. ಬಿಕಾಸ್
ಅವನು ಹೇಳಿದ್ದ ನಾನು ಒಬ್ಬ ಬ್ರಾಹ್ಮಣ ಅಂತ. ಅಂದರೆ ವೆನ್ ಹಿ ವಾಸ್ ಅಪ್ರೋಚಿಂಗ್ ಗುರು ಪರಶುರಾಮ ಹೇಳಿದಾಗಲೇ ಅವರು ಹೇಳಿರ್ತಾರೆ ನಾನು ಬ್ರಾಹ್ಮಣರಿಗಲ್ಲದೆ ಬೇರೆ ಯಾರಿಗೂ ಹೇಳ್ಕೊಡಲ್ಲ ಅಂತ. ಅವಾಗ ಹಿ ಟೋಲ್ಡ್ ದಟ್ ನಾನು ಒಬ್ಬ ಬ್ರಾಹ್ಮಣನೇ, ಅನಾಥ ಬ್ರಾಹ್ಮಣ ಅಂತ ಹೇಳ್ತಾರೆ. ಅದರಿಂದ ಅವರು ಅಕ್ಸೆಪ್ಟ್ ಮಾಡಿ ಹೇಳ್ಕೊಡ್ತಾ ಇರ್ತಾರೆ. ಬಟ್ ಯಾವಾಗ ಈ ಒಂದು ಇನ್ಸಿಡೆಂಟ್ ಆಯಿತು, ವಜ್ರಕೀಟ ಒಂದು ಪ್ರಸಂಗ ಆಯಿತು, ಆ ಸಮಯದಲ್ಲಿ ಪರಶುರಾಮ ನ್ಯೂ ದಟ್ ದಿಸ್ ಕೈಂಡ್ ಆಫ್ ಟಾಲರೆನ್ಸ್, ಇಷ್ಟು ಸಹನಾ ಶಕ್ತಿ ಇರೋದು ಕ್ಷತ್ರಿಯರಿಗೆ ಮಾತ್ರ. ಇಷ್ಟು ವೇದನೆಯನ್ನು ಅನುಭವಿಸ್ತಿದ್ದಾನೆ ಅಂತಂದರೆ ಹಿ ಈಸ್ ನಾಟ್ ಅ ಬ್ರಾಹ್ಮನ್, ಇವನೊಬ್ಬ ಖಂಡಿತ ಕ್ಷತ್ರಿಯನೇ ಆಗಿದ್ದಾನೆ. ನನ್ನ ಹತ್ರ ಸುಳ್ಳು ಹೇಳಿ ಇವನು ಏನದು ವಿದ್ಯೆಯನ್ನು ಕಲ್ತಿದ್ದಾನೆ, ಅದರಿಂದ ನನಗೆ ಮೋಸ ಮಾಡಿದ್ದಾನೆ ಅಂತ ತುಂಬ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವರು ಕರ್ಣನಿಗೆ ಯಾವ ರೀತಿ ಶಾಪವನ್ನು ಕೊಡ್ತಾರೆ ಎಂಬುದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್, ಮಹಾಭಾರತದಲ್ಲಿ ಬರುವಂತಹ ಇದು ಒಂದು ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದರ ಮುಂದಿನ ಒಂದು ಭಾಗವನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಧನ್ಯವಾದ.